ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ತಿದ್ಕೊಳ್ಳಿ ಅಂದರೂ ತಿದ್ಕೊಳ್ಳಿಲ್ಲ, ದಂಡ ಹಾಕಿ ಕಲ್ಸೋಣ ಅಂದರೆ ಅದಕ್ಕೂ ಬಗ್ಲಿಲ್ಲ. ಹೋಗಲಿ, ಮಾರ್ಷಲ್ಸ್ ಇಟ್ಟರೆ ಸುಧಾರಿಸ್ಬೋದು ಅಂದ್ಕೊಂಡ್ರೆ ಅದೂ ಆಗಲಿಲ್ಲ. ಅದಕ್ಕೆ ಈಗ BBMP ವರ್ಣಮಾಲೆ ಮೂಲಕ ಕಲ್ಸೋಕೆ ಹೊರಟಿದೆ. ಅಷ್ಟಕ್ಕೂ ಏನಿದು ವರ್ಣಮಾಲೆ? BBMP ಲಿಂಕೇ ಇಲ್ವಲ್ಲ, ಅರ್ಥನೇ ಆಗ್ತಿಲ್ವಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇರಿ ಒಂದು ನಿಮಿಷ, ನಾವು ಹೇಳ್ತೀವಿ. ಆ ಅಮ್ಮ, ಆ ಆನೆ, ಈ ಇಲಿ. ಅರೆ, ಏನು ಈ ಪಾಠ ಮಾಡ್ತಿದ್ದೀರಲ್ಲ, ನೀವೇನು ಕನ್ನಡ ಟೀಚರಾ? ಇದೇನು ಕನ್ನಡ ಕ್ಲಾಸಾ? ನೇರವಾಗಿ ವಿಷಯಕ್ಕೆ ಬನ್ನಿರಿ ಅಂದ್ರ. ಈ ಪಾಠಕ್ಕೂ ಪಾಲಿಕೆಗೂ ಒಂಥರ ಲಿಂಕ್ ಇದೆ. ಅಪರೂಪಕ್ಕೆ ಕನ್ನಡ ಮೇಷ್ಟ್ರಾಗಿರುವಂಥ ಪಾಲಿಕೆ ಹೊಸ ರೀತಿಯ ವರ್ಣಮಾಲೆಯನ್ನು ಈಗ ಇಂಟ್ರಡ್ಯೂಸ್ ಮಾಡ್ತಾ ಇದೆ. ಶೀಘ್ರದಲ್ಲೇ ಸಿಟಿ ಜನರು ಈ ಹೊಸ ಪಾಠ ಕೇಳೋಕೆ ರೆಡಿ ಆಗಬೇಕಷ್ಟೆ. ಅಷ್ಟಕ್ಕೂ ಈ ವರ್ಣಮಾಲೆ ಯಾವ ಪಾಲಿಕೆ ಶಾಲೆಯಲ್ಲೂ ನಿಮ್ಗೆ ಕಲಿಸೋದಿಲ್ಲ, ಬದಲಾಗಿ ಬೆಂಗಳೂರಿನ ರಸ್ತೆಗಳಲ್ಲಿ. ಹಾಗಾದರೆ BBMPಯ ಹೊಸ ವರ್ಣಮಾಲೆ ಸಖತ್ ಡಿಫ್ರೆಂಟ್ ಆಗಿದೆ. ಒಂದ್ಸಾರಿ ನೀವು ಕೂಡ ಕೇಳಿ. ಆ ಅಂದರೆ ಅಲ್ಲಿ ಕಸ ಹಾಕಬೇಡಿ. ಆ ಅಂದರೆ ಆ ಕಸ ಆರೋಗ್ಯ ಕೆಡಿಸುತ್ತೆ. ಈ ಇರುವ ಕಸವನ್ನು ಬೇರ್ಪಡಿಸಿ ಕಸದ ವಾಹನಕ್ಕೆ ಕೊಡಿ. ಈ ರೀತಿ ಕಸ ವಿಲೇವಾರಿಯಲ್ಲಿ ಸಹಕರಿಸಿ. ಉತ್ತಮವಾದ ಶುಚಿ ಪರಿಸರ ನಮ್ಮದಾಗಲಿ. ಊರಿನ ಸೌಂದರ್ಯ ಕಸಮುಕ್ತ ಪರಿಸರದಲ್ಲಿದೆ. ಏರುತ್ತಿರುವ ಮಾಲಿನ್ಯ ತಡೆಯಲು ಕಸಕ್ಕೆ ಬೆಂಕಿಯನ್ನು ಹಾಕದಿರೋಣ. ಐಶ್ವರ್ಯಕ್ಕಿಂತ ಮಿಗಿಲು ಸ್ವಚ್ಛತೆ ಮತ್ತು ಆರೋಗ್ಯ. ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಓದು ಬರಹದಷ್ಟೇ ಸ್ವಚ್ಛತೆಯೂ ಮುಖ್ಯ. ಔಷಧಗಳಿಂದ ದೂರವಿರಲು ಸ್ವಚ್ಛತೆಯೇ ದಾರಿದೀಪ. ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಮಾರದಿರೋಣ. ಆಹಾ, ಸ್ವಚ್ಛ ಸುಂದರ ಪರಿಸರ ನಿರ್ಮಾಣ ಮಾಡೋಣ. ಇದು BBMPಯ ಹೊಸ ವರ್ಣಮಾಲೆ. ಈ ರೀತಿ ಹೊಸ ಐಡಿಯಾದಿಂದ ಜನರಿಗೆ ಕಸ ಬಿಸಾಕದಂತೆ ಅರಿವು ಮೂಡಿಸೋಕೆ ಈಗ ಪ್ಲಾನನ್ನು ಹಾಕ್ಕೊಂಡಿದೆ ನಮ್ಮ BBMP. ಸೊ ಹೀಗಾಗಿ ವರ್ಣಮಾಲೆಯ ಪ್ರತಿ ಅಕ್ಷರದ ಮೂಲಕ, ಅಂದರೆ ಆ ಇಂದ ಹಿಡಿದು ಅಹಾವರೆಗೂ ಎಲ್ಲ ವರ್ಣಮಾಲೆ ಅಕ್ಷರಗಳನ್ನು ಬಳಸಿಕೊಂಡು ಕಸದ ಬಗ್ಗೆ ಸಿಟಿ ಜನರಲ್ಲಿ ಅರಿವು ಮೂಡಿಸೋಕೆ BBMP ಡಿಸೈಡ್ ಮಾಡಿದೆ. ಇನ್ನು ಕಸದ ಸಮಸ್ಯೆ ಪಾಲಿಕೆಗೆ ತಲೆನೋವು ತಂದಿಟ್ಟಿತ್ತು. ಏನು ಮಾಡಿದ್ರೂ ಕೂಡ ಈ ಸಮಸ್ಯೆಗೆ ಕಡಿವಾಣ ಬಿದ್ದೇ ಇರಲಿಲ್ಲ. ಪದೇ ಕಸದ ವಿಚಾರವಾಗಿ ನಿತ್ಯ ಸಾಕಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇದ್ವು. ಸಿಲಿಕಾನ್ ಸಿಟಿಯ ಸೌಂದರ್ಯಕ್ಕೂ ಕೂಡ ಧಕ್ಕೆ ಉಂಟಾಗಿತ್ತು. ಆದರೆ ಜನರಲ್ಲಿ ಅರಿವು ಮೂಡಿಸೋಕೆ ಈಗ ಪಾಲಿಕೆ ಕನ್ನಡ ವರ್ಣಮಾಲೆಯ ಮೊರೆ ಹೋಗಿದೆ. ಹಾಗಾದರೆ ಈ ಹೊಸ ಕಾನ್ಸೆಪ್ಟ್ಗೆ ಕಂಡಲ್ಲಿ ಕಸ ಹಾಕುವಂಥ ಜನ ನಿಜಕ್ಕೂ ನಿದ್ದೆಯಿಂದ ಎದ್ದೇಳ್ತಾರಾ? ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.